ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದಂತ ಒಂಟಿ ಸಲಗ ಒಂದು ನೀರು ಕುಡಿಯಲು ಹೋಗಿ ನಾಲೆಗೆ ಬಿದ್ದಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಬಳಿಯ ಒಂದು ನಾಲೆ ಬಳಿ ನಡೆದಿರುವಂತದ್ದು. ನಾನಿವಾಗ ಆ ಸ್ಥಳದಲ್ಲಿ ಇದ್ದೀನಿ. ನನ್ನ ಎಡಭಾಗ ಕೂಡ ನೋಡಬಹುದು. ಸುಮಾರು ಒಂದು 50 ಫೀಟ್ ಆಳದಲ್ಲಿರುವಂತಹ ಈ ಒಂದು ನಾಲೆಗೆ ಸುಮಾರು ಒಂದು 10 ರಿಂದ 15 ವರ್ಷದ ಟಸ್ಕರ್ ಅಂದ್ರೆ ಗಂಡಾನೆ ಬಿದ್ದಿರುವಂತದ್ದು. 2 ದಿನಗಳ ಹಿಂದೆ ಆಹಾರ ಅರಸಿ ಕೊಳ್ಳೇಗಾಲ ಅರಣ್ಯ ಪ್ರದೇಶದಿಂದ ಈ ಒಂದು ಟಸ್ಕರ್ ಬಂದಿರುವಂತದ್ದು. ನೀರು ಕುಡಿಯೋದಕ್ಕೆ ಅಂದ್ರೆ ಆ ಒಂದು ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿಯೇ ಕಾವೇರಿ ಕೂಡ ಹರಿದು ಹೋಗುತ್ತೆ. ನೀರು ಕುಡಿಯೋಕ್ಕೆ ಮುಂದಾದಂತಹ ಸಂದರ್ಭದಲ್ಲಿಯೇ ಕಾಲು ಜಾರಿ ಈ ಒಂದು ನಾಲೆಗೆ ಬಿದ್ದಿರುವಂಥ. ಬಹಳ ಪ್ರಮುಖವಾಗಿ ಈ ಒಂದು ನಾಲೆ ಪಕ್ಕದಲ್ಲೇ ಒಂದು ಪವರ್ ಸ್ಟೇಷನ್ ಕೂಡ ಇದೆ, ಖಾಸಗಿ ಪವರ್ ಸ್ಟೇಷನ್. ಆ ಒಂದು ಪವರ್ ಸ್ಟೇಷನ್ಗೆ ನೀರನ್ನು ಸರಬರಾಜು ಮಾಡೋ ನಿಟ್ಟಿನಲ್ಲಿ ತೆಗೆದಿರುವಂಥ ನಾಲೆ. ಸುಮಾರು ಒಂದು 50 ಅಡಿಯಷ್ಟು ಆಳ ಇದೆ ಈ ಒಂದು ನಾಲೆಗೆ. ಈ ಒಂದು ಟಸ್ಕರ್ ಕೂಡ ಬಿದ್ದಿರುವಂಥದ್ದು. ಈ ಒಂದು ಮಾಹಿತಿ ತಿಳಿದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೊತೆಗೆ ಪೊಲೀಸರು ಕೂಡ ಈ ಒಂದು ಸ್ಥಳದಲ್ಲಿ ಮೊಕ್ಕಾಮಿಡಿರುವಂಥದ್ದು. ಆಪರೇಷನ್ ಎಲಿಫೆಂಟ್ಗೂ ಕೂಡ ಈಗ ಮುಂದಾಗಿರುವಂಥದ್ದು. ಈಗಾಗಲೇ ಆಪರೇಷನ್ ಅಂದರೆ ಕೆಳಭಾಗದಲ್ಲಿರುವಂಥ ನಾಲೆಯಲ್ಲಿರುವಂಥ ಈ ಒಂದು ಎಲಿಫೆಂಟನ್ನು ಮೇಲಕ್ಕೆ ಎತ್ತೋದಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಹರಸಾಹಸವನ್ನು ಕೂಡ ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈ ಒಂದು ನಾಲೆಗೆ ಈ ಒಂದು ಟಸ್ಕರ್ ಕೂಡ ಬಿದ್ದಿರುವಂಥದ್ದು. ಈ ಒಂದು ಮಾಹಿತಿ ತಿಳಿದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೊತೆಗೆ ಪೊಲೀಸರು ಕೂಡ ಈ ಒಂದು ಸ್ಥಳದಲ್ಲಿ ಮೊಕ್ಕಾಮಿಡಿರುವಂಥದ್ದು. ಆಪರೇಷನ್ ಎಲಿಫೆಂಟ್ಗೂ ಕೂಡ ಈಗ ಮುಂದಾಗಿರುವಂಥದ್ದು. ಈಗಾಗಲೇ ಈ ಒಂದು ಏನಿದೆ ನಾಲೆಯಲ್ಲಿ ಇರುವಂತಹ ಕಾಡಾನೆಯನ್ನು ಹರವಳಿಕೆ ಮದ್ದನ್ನು ನೀಡಿ ಮೇಲ್ಭಾಗಕ್ಕೆ ಎತ್ತಿ ಅರಣ್ಯಕ್ಕೆ ಬಿಡೋದಕ್ಕೂ ಕೂಡ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಮೈಸೂರಿನಿಂದಲೂ ಕೂಡ ಈಗಾಗಲೇ ಪಶುವೈದ್ಯರು ಕೂಡ ಬಂದಿರುವಂಥದ್ದು. ಹೀಗೆ ಅರವಳಿಕೆ ಮದ್ದನ್ನು ನೀಡದೆ ಏಕಾಏಕಿ ಆನೆಯನ್ನು ಮೇಲೆ ಎತ್ತೋದಕ್ಕೂ ಆಗೋದಿಲ್ಲ. ಸಾಕಷ್ಟು ಚಿಕ್ಕ ಪ್ರಾಯದ ಕಾಡಾನೆ ಆಗಿರೋದ್ರಿಂದ ಸಾಕಷ್ಟು ದಾನ್ಲಿ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪಶುವೈದ್ಯರನ್ನು ಕೂಡ ಕರೆಸಿದ್ದಾರೆ. ಅವರು ಕೆಳಭಾಗದಲ್ಲಿ ಇಳಿದು ಅರವಳಿಕೆ ಮದ್ದನ್ನು ಆ ಒಂದು ಎಲಿಫೆಂಟ್ಗೆ ಕೊಡ್ತಾರೆ. ಅದು ಪ್ರಜ್ಞೆ ತಪ್ಪಿದ ನಂತರದಲ್ಲಿ ಕ್ರೈನ್ ಮೂಲಕ ಆ ಒಂದು ಕಾಡಾನೆಯನ್ನು ಮೇಲೆತ್ತಿ ದೂರದ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಬಿಡೋದಕ್ಕೂ ಕೂಡ ಈಗ ಸಾಕಷ್ಟು ಪ್ಲಾನ್ ಮಾಡ್ತಾರೆ. ಸಾಕಷ್ಟು ಹರಸಾಹಸ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಕಂಟೈನರ್ನು ಕೂಡ ತಂದಿರುವಂತಂದ್ರೆ ಆ ಕಂಟೈನರ್ನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಪಶು ವೈದ್ಯರನ್ನು ಕೂಡ ಕೆಳಭಾಗಕ್ಕೆ ಇಳಿಸಿ ಕ್ರೈನ್ ಮೂಲಕ ಕೆಳಭಾಗಕ್ಕೆ ಇಳಿಸಿ ಅಲ್ಲಿ ಅರವಳಿಕೆ ಮದ್ದನ್ನು ನೀಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಈಗಾಗಲೇ ಸಾಕಷ್ಟು ತಯಾರಿ ಕೂಡ ನಡೀತಾ ಇದೆ. ಸಾಕಷ್ಟು ಹಗ್ಗಗಳು ಕೂಡ ತಂದಿದ್ದಾರೆ. ದೊಡ್ಡದಾದಂಥ ಕ್ರೈನ್ ಕೂಡ ಇದೆ. ಈಗಾಗಲೇ ಕೆಳಭಾಗದಲ್ಲಿರುವಂತಹ ಕಾಡಾನೆಗೆ ಸಾಕಷ್ಟು ಫುಡ್ಡನ್ನು ಕೂಡ ನೀಡಲಾಗಿರುವಂಥದ್ದು. ನೋಡಿದರೆ ಒಂದು ಕಡೆ ಕಬ್ಬಾಗಿರ್ಬೋದು, ಬೇರೆ ಬೇರೆ ಆನೆಗೆ ಸಾಕಷ್ಟು ಇಷ್ಟವಾದಂಥ ಫುಡ್ ಎಲ್ಲವನ್ನು ಕೂಡ ಈಗಾಗಲೇ ಇಲ್ಲಿ ತಂದು ಕೆಲವೊಂದಿಷ್ಟು ಆಗಲೇ ಫೀಡ್ ಕೂಡ ಮಾಡಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಎಲಿಫೆಂಟ್ ಕೂಡ ಆರಂಭ ಆಗುತ್ತೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊತಾರೆ. ಭಾಳಷ್ಟು ಸುರಕ್ಷಿತವಾಗಿ ಕಾಡಾನೆಯನ್ನು ನಾಲೆಯಿಂದ ಮೇಲಕ್ಕೆ ಎತ್ತೋದಕ್ಕೂ ಕೂಡ ಎಲ್ಲ ರೀತಿಯ ತಯಾರಿ ಕೂಡ ನಡೆದಿದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.